ನಮಸ್ಕಾರ ಸ್ನೇಹಿತರೆ, ಸನ್ ಯೋಗಿಕ್ ಪಾತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಯೋಗ ಸುರೇಖಾ. ಇಂದು ನಾವು ಪ್ರಕೃತಿ ನಮಗೆ ಕೊಟ್ಟಿರುವ ಒಂದು ಅದ್ಭುತ ವರದಾನದ ಬಗ್ಗೆ ಮಾತಾಡೋಣ. ಅದುವೇ ಆಮ್ಲ ಅಥವಾ ನೆಲ್ಲಿಕಾಯಿ. ಆಯುರ್ವೇದದಲ್ಲಿ ನೆಲ್ಲಿಕಾಯಿಗೆ ಅತ್ಯಂತ ಉನ್ನತ ಸ್ಥಾನವಿದೆ. ಇದನ್ನ ಧಾತ್ರಿ ಫಲ ಎಂದು ಕರೆಯಲಾಗುತ್ತದೆ. ಅಂದರೆ ತಾಯಿ ತನ್ನ ಮಗುವನ್ನ ಹೇಗೆ ಪ್ರೀತಿಯಿಂದ ಪೋಷಿಸುತ್ತಾಳೋ ಹಾಗೆಯೇ ಈ ಒಂದು ಪುಟ್ಟ ಹಣ್ಣು ನಮ್ಮ ಇಡೀ ದೇಹವನ್ನ ಪೋಷಿಸುವ ಶಕ್ತಿಯನ್ನ ಹೊಂದಿದೆ. ಸಾವಿರಾರು ವರ್ಷಗಳಿಂದ ಭಾರತೀಯ ಮನೆಮದ್ದುಗಳಲ್ಲಿ ಮತ್ತು ಆಯುರ್ವೇದ ಚಿಕಿತ್ಸೆಗಳಲ್ಲಿ ಇದನ್ನು ಬಳಸಲಾಗುತ್ತಿದೆ. ಇಂದಿನ ಈ ವಿಡಿಯೋದಲ್ಲಿ ನಾವು ಆಮ್ಲದಲ್ಲಿ ಅಡಗಿರುವ ರಹಸ್ಯಗಳೇನು ಮತ್ತು ಅದು ನಮ್ಮ ಆರೋಗ್ಯಕ್ಕೆ ಹೇಗೆ ಅಮೃತದಂತೆ ಕೆಲಸ ಮಾಡುತ್ತದೆ ಎಂಬುದನ್ನು ವಿವರವಾಗಿ ತಿಳಿಯೋಣ. ಆಮ್ಲದಲ್ಲಿರುವಂತಹ ಪೋಷಕಾಂಶಗಳು. ನೆಲ್ಲಿಕಾಯಿ ಗಾತ್ರದಲ್ಲಿ ಚಿಕ್ಕದಿದ್ದರೂ ಇದರಲ್ಲಿರುವ ಪೋಷಕಾಂಶಗಳ ಪಟ್ಟಿ ಮಾತ್ರ ಬಹಳ ದೊಡ್ಡದಿದೆ. ಇದರಲ್ಲಿ ಏನಿದೆ ಎಂದು ತಿಳಿಯೋಣ ಬನ್ನಿ. ನೆಲ್ಲಿಕಾಯಿ ಎಂದರೆ ವಿಟಮಿನ್ ಸಿಯ ಭಂಡಾರ. ಒಂದು ಪುಟ್ಟ ನೆಲ್ಲಿಕಾಯಿಯಲ್ಲಿ ಸುಮಾರು 20 ಕಿತ್ತಳೆ ಹಣ್ಣುಗಳಿಗೆ ಸಮನಾದ ವಿಟಮಿನ್ ಸಿ ಇರುತ್ತದೆ. ಇದು ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಇದರಲ್ಲಿ ಫೆಲಿಫೆನಾಲ್ಗಳು ಮತ್ತು ಫ್ಲೇವನಾಯ್ಡ್ಗಳಂತಹ ಶಕ್ತಿಯುತ ಆಂಟಿ ಆಕ್ಸಿಡೆಂಟ್ಗಳಿವೆ. ಇವು ದೇಹದಲ್ಲಿನ ಕಣಗಳ ಹಾನಿಯನ್ನು ತಡೆಯುತ್ತವೆ. ಖನಿಜಾಂಶಗಳು. ಇದರಲ್ಲಿ ಕ್ಯಾಲ್ಸಿಯಂ, ರಂಜಕ ಮತ್ತು ಕಬ್ಬಿಣದ ಅಂಶ ಸಮೃದ್ಧವಾಗಿದೆ. ಜೀರ್ಣಕ್ರಿಯೆಗೆ ಪೂರಕವಾದ ನಾರಿನಂಶ ಇದರಲ್ಲಿ ಹೇರಳವಾಗಿದೆ. ಅಮೈನೋ ಆಸಿಡ್ಗಳು. ದೇಹದಲ್ಲಿ ಸ್ನಾಯುಗಳ ಬೆಳವಣಿಗೆಗೆ ಮತ್ತು ದುರಸ್ತಿಗೆ ಬೇಕಾದ ಅಗತ್ಯ ಅಮೈನೋ ಆಮ್ಲಗಳು ಕೂಡ ಇದರಲ್ಲಿವೆ. ಇದು ನಮ್ಮ ದೇಹಕ್ಕೆ ಏಕೆ ಒಳ್ಳೆಯದು? ತ್ರಿದೋಷಗಳ ಸಮತೋಲನ. ಆಯುರ್ವೇದದ ಪ್ರಕಾರ ನಮ್ಮ ದೇಹ ವಾತ, ಪಿತ್ತ ಮತ್ತು ಕಫ ಎಂಬ 3 ದೋಷಗಳಿಂದ ಮಾಡಲ್ಪಟ್ಟಿದೆ. ಈ 3 ದೋಷಗಳನ್ನ ಸಮತೋಲನದಲ್ಲಿಡುವ ಅಪರೂಪದ ಗುಣ ಆಮ್ಲದಲ್ಲಿದೆ. ಇದು ಯೌವನವನ್ನ ಕಾಪಾಡುತ್ತದೆ. ಇದನ್ನ ರಸಾಯನ ಎಂದು ಕರೆಯಲಾಗುತ್ತದೆ. ಅಂದರೆ ಇದು ವಯಸ್ಸಾಗುವ ಪ್ರಕ್ರಿಯೆಯನ್ನು ನಿಧಾನಗೊಳಿಸಿ ನಿಮ್ಮನ್ನ ದೀರ್ಘಕಾಲದವರೆಗೆ ಸದೃಢವಾಗಿ ಮತ್ತು ಯುವಕರಂತೆ ಇರಿಸಲು ಸಹಾಯ ಮಾಡುತ್ತದೆ. ಅಷ್ಟೇ ಅಲ್ಲದೆ ಇದು ದೇಹದ ಶುದ್ಧೀಕರಣವನ್ನ ಮಾಡುವಂಥದ್ದು. ನಮ್ಮ ರಕ್ತದಲ್ಲಿ ಮತ್ತು ಲಿವರ್ಗಳಲ್ಲಿರುವ ಕಲ್ಮಶಗಳನ್ನು ಹೊರಹಾಕಿ ದೇಹವನ್ನ ಒಳಗಿನಿಂದ ಸ್ವಚ್ಛಗೊಳಿಸುತ್ತದೆ. ಆಮ್ಲ ಸೇವನೆಯಿಂದ ಸಿಗುವ ಪ್ರಮುಖ ಪ್ರಯೋಜನಗಳು ಏನಪ್ಪಾ ಅಂತಂದ್ರೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ. ನಿಮಗೆ ಪದೇ ಪದೇ ಶೀತ, ಕೆಮ್ಮು ಅಥವಾ ಜ್ವರ ಬರುತ್ತಿದ್ದರೆ ಆಮ್ಲ ನಿಮ್ಮ ದೇಹಕ್ಕೆ ರಕ್ಷಾ ಕವಚದಂತೆ ಕೆಲಸ ಮಾಡುತ್ತದೆ. ಇದು ಬಿಳಿ ರಕ್ತ ಕಣಗಳ ಉತ್ಪಾದನೆಯನ್ನು ಹೆಚ್ಚಿಸಿ ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳ ವಿರುದ್ಧ ಹೋರಾಡುತ್ತದೆ. ಜೀರ್ಣಕ್ರಿಯೆ ಸುಧಾರಣೆ. ಊಟದ ನಂತರ ನೆಲ್ಲಿಕಾಯಿ ತಿನ್ನುವುದರಿಂದ ಅಥವಾ ಬೆಳಗ್ಗೆ ಜ್ಯೂಸ್ ಕುಡಿಯುವುದರಿಂದ ಹಸಿವು ಹೆಚ್ಚಾಗುತ್ತದೆ ಮತ್ತು ಗ್ಯಾಸ್ಟ್ರಿಕ್, ಎದೆಯುರಿ, ಆಸಿಡಿಟಿ ಸಮಸ್ಯೆಗಳು ದೂರವಾಗುತ್ತವೆ. ಚರ್ಮ ಮತ್ತು ಕೂದಲಿನ ಆರೋಗ್ಯ. ಆಮ್ಲವನ್ನ ಸೇವಿಸುವುದರಿಂದ ಅಥವಾ ಹಚ್ಚುವುದರಿಂದ ಕೂದಲು ಉದುರುವುದು ನಿಲ್ಲುತ್ತದೆ. ಕೂದಲು ಸೊಂಪಾಗಿ ಬೆಳೆಯುತ್ತದೆ ಮತ್ತು ಬೇಗನೆ ಬಿಳಿಯಾಗುವುದಿಲ್ಲ. ಇದು ರಕ್ತವನ್ನ ಶುದ್ಧೀಕರಿಸುವುದರಿಂದ ಮೊಡವೆಗಳು ಕಡಿಮೆಯಾಗಿ ಮುಖದಲ್ಲಿ ನೈಸರ್ಗಿಕ ಹೊಳಪು ಮೂಡುತ್ತದೆ. ಅಷ್ಟೇ ಅಲ್ಲದೆ ಕಣ್ಣಿನ ದೃಷ್ಟಿಗೂ ಕೂಡ ಆಮ್ಲ ಒಳ್ಳೆಯದು. ಇಂದಿನ ಕಾಲದಲ್ಲಿ ಮೊಬೈಲ್ ಮತ್ತು ಕಂಪ್ಯೂಟರ್ ಬಳಕೆಯಿಂದ ಕಣ್ಣಿನ ಆಯಾಸ ಹೆಚ್ಚಾಗುತ್ತಿದೆ. ಆಮ್ಲದಲ್ಲಿರುವ ವಿಟಮಿನ್ ಎ ಅಂಶವು ಕಣ್ಣಿನ ದೃಷ್ಟಿಯನ್ನು ಚುರುಕುಗೊಳಿಸಿ ಮತ್ತು ಕಣ್ಣಿನ ಉರಿಯನ್ನು ಕಡಿಮೆ ಮಾಡಲು ತುಂಬಾ ಸಹಾಯಕಾರಿ. ಮತ್ತು ಈ ಆಮ್ಲವನ್ನ ಯಾರು ಸೇವಿಸಬಾರದು ಅಂತ ನೋಡೋದಾದರೆ ಶಸ್ತ್ರಚಿಕಿತ್ಸೆಗೆ ಒಳಗಾಗುವವರು, ರಕ್ತದೊತ್ತಡದ ಮಾತ್ರೆ ತೆಗೆದುಕೊಳ್ಳುವವರು ಅಥವಾ ಲೋ BP ಇರುವಂತವರು ಮತ್ತು ಡಯಾಬಿಟಿಸ್ಗೆ ಒಳಗಾದವರು, ಗರ್ಭಿಣಿಯರು ಮತ್ತು ಹಾಲುಣಿಸುವ ತಾಯಂದಿರು, ತೀವ್ರವಾದ ಕಿಡ್ನಿ ಸಮಸ್ಯೆ ಇರುವವರು ಈ ಒಂದು ಆಮ್ಲವನ್ನ ಸೇವಿಸಬಾರದು. ಇನ್ನು ಇದನ್ನ ಯಾವ ಸಮಯದಲ್ಲಿ ತಿನ್ನಬಾರದು ಅಂತಂದ್ರೆ ರಾತ್ರಿ ವೇಳೆ. ಇದು ಹಲ್ಲುಗಳು ಮತ್ತು ಗಂಟಲಿಗೆ ತೊಂದರೆಯನ್ನ ಕೊಡಬಹುದು. ವಿಪರೀತ ಶೀತ ಅಥವಾ ಕಫ ಇದ್ದಾಗ. ಇದರ ಗುಣ ತಂಪು ಇರುವುದರಿಂದ ಶೀತ ಹೆಚ್ಚಾಗಬಹುದು. ಅತಿಯಾದ ಆಸಿಡಿಟಿ ಇದ್ದಾಗ, ಖಾಲಿ ಹೊಟ್ಟೆಯಲ್ಲಿ ತಿಂದರೆ ಹೊಟ್ಟೆ ಉರಿ ಬರಬಹುದು. ಇನ್ನು ನಿರ್ಜಲೀಕರಣ ಅಂದ್ರೆ ಡಿಹೈಡ್ರೇಷನ್. ದೇಹದಲ್ಲಿ ನೀರಿನಂಶ ಕಡಿಮೆ ಇದ್ದಾಗ ಆಮ್ಲವನ್ನ ಸೇವಿಸಬಾರದು. ಕೊನೆಯದಾಗಿ ಹೇಳಬೇಕೆಂದರೆ ಸ್ನೇಹಿತರೆ, ನೆಲ್ಲಿಕಾಯಿ ಎಂಬುದು ಕೇವಲ ಒಂದು ಹಣ್ಣಲ್ಲ, ಅದು ಪ್ರಕೃತಿ ನಮಗೆ ನೀಡಿರುವ ಅದ್ಭುತ ಔಷಧ. ಪ್ರತಿದಿನ ಒಂದು ನೆಲ್ಲಿಕಾಯಿಯನ್ನ ನಿಮ್ಮ ಜೀವನ ಶೈಲಿಯಲ್ಲಿ ಅಳವಡಿಸಿಕೊಂಡರೆ ದೀರ್ಘಕಾಲದವರೆಗೆ ಆರೋಗ್ಯವಾಗಿ ಮತ್ತು ಉತ್ಸಾಹದಿಂದ ಇರಲು ಸಾಧ್ಯ. ಆದರೆ ನೆನಪಿಡಿ, ಯಾವುದೇ ಬದಲಾವಣೆಯನ್ನ ಮಾಡುವ ಮೊದಲು ನಿಮ್ಮ ದೇಹದ ಸ್ಥಿತಿಯನ್ನ ಅರಿತುಕೊಳ್ಳಿ ಮತ್ತು ಅಗತ್ಯವಿದ್ದರೆ ವೈದ್ಯರ ಸಲಹೆಯನ್ನ ಪಡೆಯಿರಿ. ನೀವು ನೆಲ್ಲಿಕಾಯಿಯನ್ನ ಯಾವ ರೂಪದಲ್ಲಿ ಸೇವಿಸಲು ಇಷ್ಟಪಡುತ್ತೀರಿ? ಹಸಿ ಹಣ್ಣಾಗಿ ಅಥವಾ ಜ್ಯೂಸ್ ರೂಪದಲ್ಲಿ? ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು, ಕುಟುಂಬದವರೊಂದಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಆರೋಗ್ಯ ಮತ್ತು ಯೋಗಕ್ಕೆ ಸಂಬಂಧಿಸಿದ ಮಾಹಿತಿಗಾಗಿ ನಮ್ಮ ಸನ್ ಯೋಗಿಕ್ ಪಾತ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿದಾಯಕ ವಿಷಯದೊಂದಿಗೆ ನಿಮ್ಮನ್ನ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಆರೋಗ್ಯವಾಗಿರಿ, ಯೋಗ ಮಾಡ್ತಾ ಇರಿ. ಧನ್ಯವಾದಗಳು. ನಮಸ್ಕಾರ.